ಒಬ್ಬ ಬೇಕರಿ ರಘು, ಇನ್ನೊಬ್ಬ ವಿಲ್ಸನ್ ಗಾರ್ಡನ್ ನಾಗ. ಇವರಿಬ್ಬರ ಪ್ರತಿಷ್ಠೆಯಲ್ಲಿ ಬೆತ್ತಲಾಗ್ತಾ ಇರೋದು ಯಾರು ಅಂದರೆ ದ ಸೋ ಕಾಲ್ಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಾನು ಚೆನ್ನಾಗಿ ನೋಡ್ಕೋತೀನ ದರ್ಶನನ್ನು, ನೀನು ಚೆನ್ನಾಗಿ ನೋಡ್ಕೊಳ್ತೀಯಾ ಅಂತ ಒಂದು ಪ್ರತಿಷ್ಠೆ ಬಂದಾಗ ದರ್ಶನ್ ವಾಲಿರೋದು ವಿಲ್ಸನ್ ಗಾರ್ಡನ್ ನಾಗನ ಕಡೆಗೆ. ವಿಲ್ಸನ್ ಗಾರ್ಡನ್ ನಾಗನದ್ದು ಪರಪ್ಪನಗ್ರಹಾರದಲ್ಲಿ ಹವಾ ಇದೆಯಂತೆ. ಆ ಒಂದು ಹವಾ ಕಾರಣಕ್ಕೆ ದರ್ಶನ್ ಇದೀಗ ವಿಲ್ಸನ್ ಗಾರ್ಡನ್ ನಾಗನ ಕಡೆಗೆ. ದರ್ಶನ್ಗೆ ರೌಡಿಗಳ ಸಂಪರ್ಕ ಏನು ಹೊಸದಲ್ಲ, ರೌಡಿಗಳ ಸಂಪರ್ಕ ಹೊಸದೇನಲ್ಲ. ಏನೇ ಆದರೂ ಯಾವುದೇ ರೌಡಿ ಬಂದರೆ, ಯಾವುದೋ ಬರ್ತ್ಡೇಗೆ ಬಂದರೆ, ಯಾವುದೋ ವಿಶ್ ಮಾಡಿದ್ರೆ, ಫೋಟೋ ತೆಗೆಸ್ಕೊಂಡ್ರೆ ಅಭಿಮಾನಿ ಅಂದ್ಬಿಟ್ರೆ ಮುಗಿದೋಯ್ತಲ್ಲ. ಅಭಿಮಾನಿ ಬೇರೆ ಇನ್ನೇನಿಲ್ಲ, ಅದೊಂದು ಶೀಲ್ಡ್, ಅದು ಒಂದು ಗುರಾಣಿ ಅದು. ಯಾಕಂದರೆ ಇದು ಸಮಾಜಕ್ಕೆ ಏನು ಮೆಸೇಜ್ ಕೊಡುತ್ತೆ ಎನ್ನುವ ಯೋಚನೆ ಮಾಡಬೇಕಾಗಿತ್ತೇನೋ ದರ್ಶನ್. ಸಮಾಜಕ್ಕೆ ಏನು ಮೆಸೇಜ್ ಕೊಡುತ್ತೆ, ರೌಡಿಗಳೊಂದಿಗೆ ನಾವಿದ್ದರೆ, ಸಂಪರ್ಕದಲ್ಲಿದ್ದರೆ, ಫೋಟೋ ತೆಗೆಸ್ಕೊಂಡ್ರೆ, ಇದು ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ಒಂದು ಸೆಲೆಬ್ರಿಟಿ ಅಂತ ಆದಮೇಲೆ ಅವರ ಪ್ರತಿಯೊಂದು ನಡೆ ನುಡಿಯನ್ನು ಕೂಡ ಫಾಲೋ ಮಾಡುವ ದೊಡ್ಡ ಒಂದು ವರ್ಗ ಇರುತ್ತೆ. ಇದೆಲ್ಲವೂ ಕೂಡ ಆ ಸೆಲೆಬ್ರಿಟಿ ಆದಂಥ ವ್ಯಕ್ತಿಗೆ ಮನಸ್ಸಲ್ಲಿ ಇರಬೇಕು. ಅದಿರದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಜೈಲಲ್ಲಿ ಶುರುವಾಗಿದೆಯಲ್ಲ ಅವಾಂತರ, ಅದೇ ಒಂದು ಸಾಕ್ಷಿ. ರೌಡಿಗಳ ಪ್ರತಿಷ್ಠೆಯಲ್ಲಿ ಬತ್ತಲಾಗ್ತಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ. ರೌಡಿಗಳ ಅತಿಯಾದ ಸಂಘನೇ ದರ್ಶನ್ಗೆ ಇಲ್ಲಿ ಮುಳುವಾಗ್ತಾ ಇದೆಯಾ? ದುಶ್ಮನಿ ಗುಂಪುಗಳ ಜೊತೆಗೆ ಚೆನ್ನಾಗಿ ಇದ್ದಿದ್ದೇ ದರ್ಶನ್ಗೆ ಮೈನಸ್ ಪಾಯಿಂಟ್ ಇದೀಗ. ಬೇಕರಿ ರಘುಗೂ ವಿಲ್ಸನ್ ಗಾರ್ಡನ್ ನಾಗನಿಗೂ ಆಗಲ್ವಂತೆ. ಪರಸ್ಪರರ ಕಡೆಯವರಿಗೆ ಹೊಡೆದಾಟ, ಬಡದಾಟ, ಮರ್ಡರು ಎಲ್ಲ ಆಗೋಗಿದೆ ಅಲ್ಲಿ. ಏನಾದರೂ ವಿಲ್ಸನ್ ಗಾರ್ಡನ್ ನಾಗನನ್ನು ಮತ್ತು ಬೇಕರಿ ರಘುನ ಎದುರಾಬದ್ರ ನಿಲ್ಲಿಸ್ಬಿಟ್ಟು ಒಂದು ಹಿಡಿ ಹುಲ್ಲಿಟ್ಬಿಟ್ರಲ್ಲಿ ಅದು ಬೆಂಕಿ ಕಡ್ಡಿಗಿರೋದೇ ಬೇಡ, ಅದು ಹಾಗೆ ಸುಟ್ಟೋಗ್ಬಿಡುತ್ತೆ ಅಂತ. ಜೈಲಲ್ಲೂ ಅಷ್ಟೇ, ಇವರಿಬ್ಬರು ಎಷ್ಟು ಅಂತರದಲ್ಲಿರ್ಬೇಕು ಅಷ್ಟು ಅಂತರದಲ್ಲಿ ಇರ್ತಾರೆ. ಅಕಸ್ಮಾತ್ ಹತ್ತಿರ ಆಗಿಬಿಟ್ರೆ ಅಲ್ಲಿ ಯಾರು ಬೇಕಾದರೂ ಹೊಡಿಬಹುದು, ಸಾಯಿಸ್ಬೋದು ಅನ್ನೋ ವಾತಾವರಣ ಇದೆ. ಇದರ ಮಧ್ಯದಲ್ಲಿ ದರ್ಶನ್ ವಾಲಿರೋದು ಈ ಜೈಲಲ್ಲಿ ಎಲ್ಲ ರೀತಿ ವ್ಯವಹಾರಗಳಲ್ಲಿ ನಿಷ್ಣಾತನಾಗಿರ್ತಕ್ಕಂಥ ವಿಲ್ಸನ್ ಗಾರ್ಡನ್ ನಾಗನ ಜೊತೆ. ಇವನು ಬೇಕರಿ ರಘು ಅಂತೆ, ಇವನು ಬೇಕರಿ ರಘು. ಇವನಿಗೂ ನಾಗನಿಗೂ ಒಂದು ಪೈಪೋಟಿ. ನಾವು ನೋಡ್ಕೊಂಡ್ಬಿಡ್ತೀವಿ ಬಾಸ್ನ ಅಂತ ಹೇಳಿ. ಬಾಸ್ ನೋಡಿದ್ರೆ ಇದೀಗ ನಾಗನ್ ಪಕ್ಕ ಕೂತಿದ್ದಾರೆ, ಚೇರ್ ಹಾಕ್ಕೊಂಡು, ಟೀ ಕುಡ್ಕೊಂಡು, ಸಿಗರೇಟ್ ಸೇರ್ಕೊಂಡು ಕೂತಿದ್ದಾರೆ. ಸೈಕಲ್ ರವಿ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಡೆಡ್ಲಿ ಆಪೋಸಿಟ್ ಗ್ಯಾಂಗ್. ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗನಿಗೂ ಇಲ್ಲಿ ಇನ್ನೊಂದಿದು ಸೈಕಲ್ ರವಿ, ಇದು ಇನ್ನೊಂದು ಎಲಿಮೆಂಟ್. ಇಲ್ಲಿ ಸೈಕಲ್ ರವಿ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಡೆಡ್ಲಿ ಆಪೋಸಿಟ್ ಗ್ಯಾಂಗ್ ಇವರು. ಆದರೂ ಸೈಕಲ್ ರವಿ ಹಾಗೂ ನಾಗ ಗ್ಯಾಂಗ್ ಜೊತೆಗೂ ಕೂಡ ಚೆನ್ನಾಗಿದ್ದಿದ್ದು ದರ್ಶನ್. ನೋಡಿ ಎಂತೆಂಥ ಸಂಪರ್ಕಗಳು, ಎಂತೆಂಥ ಅದ್ಭುತ. ಸೈಕಲ್ ರವಿ ಗೊತ್ತು, ವಿಲ್ಸನ್ ಗಾರ್ಡನ್ ನಾಗ ಗೊತ್ತು, ಬೇಕರಿ ರಘು ಗೊತ್ತು, ಎಲ್ಲರ ಜೊತೆಗೂ ದರ್ಶನ್ ಚೆನ್ನಾಗೇ ಇದ್ದಿದ್ದು. ಸೈಕಲ್ ರವಿಗೆ ರೈಟ್ ಹ್ಯಾಂಡ್ ಯಾರಪ್ಪ ಅಂದರೆ ಅದು ಈ ಬೇಕರಿ ರಘುನೇ ಸೈಕಲ್ ರವಿಗೆ ಬಲಗೈ ಬಂಟ. ದರ್ಶನ್ ಬರ್ತ್ಡೇ ಸೇರಿದಂತೆ ಎಲ್ಲ ಫಂಕ್ಷನ್ಗಳಲ್ಲೂ ಕೂಡ ಇವನು ಕಾಣಿಸ್ಕೊಳ್ತಾ ಇದ್ದ. ಯಾರು? ರಘು. ಎಲ್ಲ ಫಂಕ್ಷನ್ ಇವನು ಇರ್ತಾ ಇದ್ದ ಅಂತ. ಬೇಕರಿ ರಘು ಇದಾನಲ್ಲ, ಇವನಿಗೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದುಶ್ಮನಿ ಇದೆ. ಅವನ ಕಂಡ್ರೆ ಇವನಿಗೆ ಆಗಲ್ಲ ರಘುಗೆ. ದರ್ಶನ್ ಜೈಲಿಗೆ ಬಂದ ಮೇಲೆ ವಿಲ್ಸನ್ ಗಾರ್ಡನ್ ನಾಗನ ಕಡೆಗೆ ದರ್ಶನ್ ವಾಲಿರೋದು. ಜೈಲಲ್ಲಿ ಹವಾ ಇಟ್ಟಿರೋದು ನಾಗನ ಗ್ಯಾಂಗು. ಹಾಗಾಗಿ ದರ್ಶನ್ನು ನನಗೆಲ್ಲ ಲಾಭ ಇದೆ, ರಘು ಕಟ್ಕೊಂಡು ನನಗೇನಾಗಬೇಕು, ನಾಗ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ನಾನು ಅಂತ ಹೇಳಿ ನಾಗನ ಪಕ್ಕ ಕೂತಿತ್ತು. ದರ್ಶನ್ ಕೂತ್ಕೊಂಡಿರೋದು ನಾಗನ ಪಕ್ಕ. ಈಗ ಕಾದು ಇಬ್ಬರು ಜೊತೆಗಿದ್ದ ಫೋಟೋವನ್ನು ತೆಗೆಸಿದ್ದೇ ಬೇಕರಿ ರಘು ಅಂತ ಇನ್ನೊಂದು ಮಾಹಿತಿ. ಹೌದಾ, ಇಷ್ಟೊಂದಾ, ಹೀಗ ಮಾಡ್ತೀನಿ ನೋಡಿ ನಿಮಗೆ ಕೆಲಸ ಅಂತ ಹೇಳಿ ರಘು ಏನು ಮಾಡ್ತಾನೆ, ಇವರೆಲ್ಲ ಒಟ್ಟಿಗೆ ಇದ್ರಲ್ಲ ಆ ಫೋಟೋ ತೆಗೆಸ್ಬಿಟ್ಟ ಅಂತ ಮಾಹಿತಿ. ಫೋಟೋ ತೆಗೆದವನು ವೇಲು ಅಂತ, ತೆಗೆಸ್ದವನು ಇದೀಗ ರಘು ಅಂತ ಮಾಹಿತಿ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ. ಯಾರು? ಬೇಕರಿ ರಘು. ಸೈಕಲ್ ರವಿಯ ಬಲಗೈ ಬಂಟ ಬೇಕರಿ ರಘು. ಫೋಟೋ ತೆಗೆಸ್ಬಿಟ್ಟ. ಓಹೋ, ಇಲ್ಲಿವರೆಗೂ ಬಂತ ನಿಮ್ಮದು ಕಥೆ, ನನ್ನ ಜೊತೆ ಇಲ್ವಾ ದರ್ಶನು, ನಿನ್ನ ಜೊತೆ ಇರ್ತಾನ ಅಂತ. ಏನಾಗುತ್ತೆ, ಏನು ಯಾರ ಜೊತೆ ಇದ್ಬಿಟ್ರೇನು ಜೈಲಲ್ಲಿ? ಒಂದಿನ ರಘುಗೂ ದರ್ಶನ್ ಹಾಯ್ ಹೇಳ್ಬೋದು, ಒಂದಿನ ನಾಗನಿಗೂ ಹಾಯ್ ಹೇಳ್ಬೋದು, ಅದರಲ್ಲೇನಪ್ಪ ಇದೆ ಅಂತ ಒಂದು ವಿಷಯ ಬರುತ್ತೆ. ಇದು ಜೈಲಿನ ಒಳಗಡೆಯ ವಿದ್ಯಮಾನಗಳಿದೆಯಲ್ಲ, ಇದು ಜೈಲಿನ ಒಳಗಡೆಗೆ ಮಾತ್ರ ಸೀಮಿತವಾಗಿರಲ್ಲ. ಇದೇನಾಗ್ಬಿಡುತ್ತೆ, ಜೈಲಿನ ಆಚೆ ಇರ್ತಾರಲ್ಲ ಇವರಿವರ ಗುಂಪುಗಳು, ಇವರಿವರ ವ್ಯವಹಾರಗಳು, ಇವರಿವ್ರದ್ದು ಏನೇನೋ ಬೇರೆ ಬೇರೆ ಕಥೆಗಳಿರ್ತಾವಲ್ಲ, ಅದೆಲ್ಲವಕ್ಕೂ ಕೂಡ ದರ್ಶನ್ ನನ್ನ ಜೊತೆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆಯಲ್ಲ, ಆ ಮಾಹಿತಿ ಬೇಕಾದಷ್ಟು ವ್ಯವಹಾರಗಳಿಗೆ ಕಾರಣ ಆಗಿಬಿಡುತ್ತೆ. ಯಾರೋ ಮಾಡ್ತಾರಲ್ಲ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಫೋಟೋ ತೋರಿಸ್ಕೊಂಡೆ ಫೋಟೋಗಳಲ್ಲೇ ವ್ಯವಹಾರ ಕುದುರಿಸ್ಕೊಂಡ್ಬಿಡ್ತಾರೆ. ನೋಡಿದ್ಯಾ ನನ್ನ ಹವಾ ನಡೀತಾ ಇರೋದು ಜೈಲಲ್ಲಿ. ಈಗ ನಮಗೆ ಸಿಕ್ಕಿರೋದು ಒಂದು ವಿಡಿಯೋ ಕಾಲು, ಇದೊಂದು ಫೋಟೋ, ನಿಜ ಅಲ್ವಾ? ಇನ್ನೊಂದು ಅದೇನೋ ಹಾಸಿಗೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಿರೋದು ಅಲ್ವಾ? ಇದಲ್ಲದೆ ಎಷ್ಟೊಂದು ವಿಡಿಯೋ ಕಾಲ್ ಮಾಡ್ಕೊಂಡಿರಬಹುದು ಅವರು. ಆಚೆಗಡೆ ದುನಿಯಾಗೆ ತಿಳಿಸ್ಬೇಕಲ್ಲ, ನಮ್ಗೆ ಎಷ್ಟೆಷ್ಟು ಕ್ಲೋಸಲ್ಲಿ ನಾವು ಎಂತೆಂಥವ್ರು ಇಟ್ಕೊಂಡಿದ್ದೀವಿ ನಮ್ಮ ಪಕ್ಕದಲ್ಲಿ ಅಂತ ಹೇಳಿ ಎಲ್ಲ ನಾನೇ ನೋಡ್ಕೋತಾ ಇರೋದು. A to Z. ದರ್ಶನ್ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ
ಏನೇನು ಸೌಕರ್ಯಗಳು ಬೇಕೋ ನಾನೇ ಮಾಡ್ತಾ ಇರೋದು ಅಂತ ನಾಗ ಒಂದು ಮೆಸೇಜ್ ಆಚೆ ಬಿಟ್ಟ ತಕ್ಷಣ ಹಲವಾರು ವ್ಯವಹಾರಗಳು ಕುದುರಬಹುದು. ಏನು ದರ್ಶನ್ಗೆ ರಾಜಕಾರಣಿಗಳು ಕಡಿಮೆ ಗೊತ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ನೋ, ಅನೇಕ ರಾಜಕಾರಣಿಗಳಿದ್ದಾರೆ, ಬಹಳ ಪಲ್ಟಿ ಹೊಡೆದ್ರು, ತುಂಬ ಜನ ಪಲ್ಟಿ ಹೊಡೆದ್ರು. ರೂಲಿಂಗ್ ಪಾರ್ಟಿಲೂ ಇದ್ದಾರೆ, ಅಪೋಸಿಷನ್ ಪಾರ್ಟಿಲೂ ಇದ್ದಾರೆ, ತುಂಬ ಜನ ಪಲ್ಟಿ ಹೊಡೆದ್ಬಿಟ್ರು. ಸಿದ್ದರಾಮಯ್ಯನವರು ಒಂದಿನ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಒಂದು ವಿಚಾರ ನಾನು ಕೇಳಿ, ನೀವೇನಾದರೂ ಅದನ್ನು ಕೇಳಿಬಿಟ್ರೆ, ಆ ಘೋರವನ್ನು ನೀವು ನೋಡಿಬಿಟ್ರೆ ನೀವು 2 ದಿನ ಊಟ ಮಾಡಲ್ಲ, ದರ್ಶನ್ ಪರನೂ ನೀವು ಮಾತಾಡಕೂಡ್ದು, ದರ್ಶನ್ ವಿರುದ್ಧನೂ ಮಾತಾಡಕೂಡ್ದು ಅಂಥೇಳಿ ಒಂದು ಫರ್ಮಾನ್ ಹೊರಡಿಸ್ಬಿಟ್ರು ಸಿದ್ದರಾಮಯ್ಯನವರು. ಅವಾಗಿಂದ ಯಾವುದೇ ರಾಜಕಾರಣಿ ದರ್ಶನ್ ಸುದ್ದಿ ಎತ್ಕೊಂಡು ಬರಲಿಲ್ಲ. ಅಲ್ಲಿ ಮಾಡಿಬಿಡಿ, ಇಲ್ಲಿ ಮಾಡಿಬಿಡಿ, ಬಿಡಿಸ್ಬಿಡಿ, ಇದು ಯಾರ್ಯಾರೂ ಇಲ್ಲ. ಬೆಂಗಳೂರು ರಾಜಕಾರಣಿನೊಬ್ಬರು ಇರಬೇಕು, ಆ ಕಡೆ ಬೊಮ್ಮನಹಳ್ಳಿ ಕಡೆ ಹೋದರೂ ಒಬ್ಬ ರಾಜಕಾರಣಿ ಇರಬೇಕು ಆ ರೋಡಲ್ಲಿ ಹೋದರೆ. ಸೊ ಇದೇನಾಗುತ್ತೆ, ಈಗ ಇಂಥ ವ್ಯವಹಾರಗಳ ಆಚೆ ಕುದುರಿಸ್ಕೋಬೇಕಲ್ಲ, ವ್ಯವಹಾರಗಳ ಆಚೆ ಕುದುರಿಸಿಕೊಳ್ಳುವ ಸಲುವಾಗಿ ಇವರು ಜೈಲು ಒಳಗಡೆ ಇದ್ದುಕೊಂಡೇ ಅನೇಕ ವ್ಯವಹಾರಗಳು ಆಚೆ ಆಗ್ತಿರ್ತವೆ. ಒಂದು ಫೋನ್ ಕಾಲು, ಒಂದು ಮೆಸೇಜು, ಒಂದು ಫೋಟೋ ಎಷ್ಟೋ ಬಾರಿ ಸಾಕಾಗುತ್ತದು. ದರ್ಶನ್ಗೆ ಭೂಗತ ಲೋಕದ ಅನೇಕ ರೌಡಿಗಳ ಸಂಪರ್ಕ ದರ್ಶನ್ ಜೈಲು ಆಚೆ ಇದ್ದಾಗೂ ಇತ್ತು. ವ್ಯವಹಾರ ಮಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ, ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮಗೆ ಬರ್ತ್ಡೇ ಅಲ್ಲಿ ಇಲ್ಲಿ ಫಂಕ್ಷನ್ಗಳು ಪಾರ್ಟಿಗಳು ಅಲ್ಲೆಲ್ಲ ಇಂಥವ್ರು ಕಾಣಿಸ್ಕೊಂಡಿದ್ದಾರೆ. ನಾಗಾನೂ ಬೇಕು, ರಘುನೂ ಬೇಕು ಅಂತ ಇದ್ದಿದ್ದು. ಆದರೆ ಜೈಲು ಒಳಗಡೆ ಹೋಗ್ತಾ ಇದ್ದಂತೆ ನಾಗೊಂದು VIP ಸೆಲ್ ಬೇಕಾ, ಆ ಸೆಲ್ ಬೇಕಾ, ಈ ಸೆಲ್ ಬೇಕಾ, ಸೌಕರ್ಯಗಳು ಬೇಕಾ, ಸಿಗರೇಟ್ ಬೇಕಾ, ಊಟ ಬೇಕಾ, ಇಂಥ ವಿಚಾರಗಳು ಬಂದಾಗ ದರ್ಶನ್ ವಾಲಿರೋದು ನಾಗನ ಕಡೆಗೆ. ಹಾಗಾಗಿ ರಘುಗೆ ಸಿಟ್ಟು ಬಂತು. ನಾನು ಹೇಳಿದ್ನಲ್ಲ ಆಗಲೇ, ರಘು ಮತ್ತು ವಿಲ್ಸನ್ ಗಾರ್ಡನ್ ನಾಗನ್ನ ಇಬ್ಬರು ಎದುರಾಬದ್ರ ಇಟ್ಟುಬಿಟ್ರೆ ಯಾರಾದ್ರೊಬ್ಬ ಸತ್ತೋಗ್ಬಿಡ್ತಾರೆ, ಅಷ್ಟು ಹೊಡೆದಾಟಗಳಾಗ್ಬಿಡ್ತವೆ. ಆ ಗ್ಯಾಂಗ್ಗಳ ನಡುವೆ ಅಂಥ ಹೊಡೆದಾಟಗಳು ನಡೆದಿವೆ. ಸೈಕಲ್ ರವಿ ಶಿಷ್ಯ ರಘು, ಇನ್ನೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ. ಸೊ ಇಲ್ಲಿ ದರ್ಶನ್ನು ನಾಗನ ಕಡೆಗೆ ವಾಲಿದ್ದನ್ನು ಸಹಿಸಿಕೊಳ್ಳಲಾಗದೆ ರಘು ಈ ಥರ ಫೋಟೋ ಇಡಿಸ್ಬಿಟ್ಟ ಅಂತ ಹೇಳಿ ಇದೀಗ ಫೋಟೋ ವೈರಲ್ ಆಗ್ತಿದ್ದಂತೆಯೇ ಈಗ ದರ್ಶನ್ ಏನೋ ಬೆಳಗಾವಿ ಹಿಂಡಲಿಗ ಜೈಲಿಗೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ದಂಡುಪಾಳ್ಯ ಲಕ್ಷ್ಮಿ ವೆಯ್ಟಿಂಗು. ದಂಡುಪಾಳ್ಯ ಲಕ್ಷ್ಮಿ, ಇನ್ನೊಂದು ಕಡೆ ಒಂದಷ್ಟು ಜನ ಟೆರರಿಸ್ಟ್ಗಳು, ಹನಿ ಟ್ರ್ಯಾಪ್ ಗ್ಯಾಂಗ್ಗಳು, ಇನ್ನೊಬ್ಬ ಅವನು ಉಮೇಶ್ ರೆಡ್ಡಿ ಅಂತಿದ್ದಾನಲ್ಲ, ವಿಕೃತಕಾಮಿ, ಮರ್ತುಬಿಟ್ಟಿರ್ಬೇಕು ಜನ, ಅವನ ಹೆಸರು ಚೆನ್ನಾಗಿ ನೆನಪಿರುತ್ತೆ, ವಿಕೃತಕಾಮಿ ಉಮೇಶ್ ರೆಡ್ಡಿ, ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿದ್ದಾರೆ. ಅಲ್ಲಿಗೆ ದರ್ಶನ್ ಹೋದರೂ ಹೋಗಬಹುದು ಅಂತ. ಆಲ್ರೆಡಿ ಗೃಹ ಸಚಿವರ ವಿಚಾರದಲ್ಲಿ ಅದು ನಾನು ನಿರ್ಧಾರ ಮಾಡೋಕ್ಕೆ ಬರಲ್ಲ ಅಂತ ಅವರು ಒಂದು ಕಡೆ ಮಾತು ಹೇಳ್ತಿದ್ದಾರೆ. ನೋಡಬೇಕಾಗತ್ತೆ. ದರ್ಶನನ್ನು ಪರಪ್ಪನ ಅಗ್ರಹಾರದಲ್ಲೇ ಉಳಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಕೂಡ ಒಂದಷ್ಟು ಒತ್ತಡ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲೇ ಇರಬೇಕು ದರ್ಶನ್ ಅಂತ, ಬೇರೆಯವ್ರನ್ನ ಕಳಿಸ್ಬಿಡೋಣ, ಬೇಕಾದರೆ ದರ್ಶನ್ ಇಲ್ಲೇ ಇಟ್ಬಿಡೋಣ ಅಂತ ಕೂಡ ಇದ್ದಂತೆ ಚರ್ಚೆಗಳು ನಡೀತಾ ಇದ್ದಂತೆ. ಗೊತ್ತಿಲ್ಲ ಏನಾಗುತ್ತೆ, ವೆಯ್ಟ್ ಮಾಡಬೇಕು. ಎರಡು ಗ್ಯಾಂಗ್ಗಳ ನಡುವಿನ ಆತಿಥ್ಯಕ್ಕೆ ಸಂಬಂಧಪಟ್ಟಂತೆ ಯುದ್ಧ. ನಾನು ನೋಡ್ಕೋತೀನಿ ದರ್ಶನ, ನಾನು ನೋಡ್ಕೋತೀನಿ ಅಂತ ಹೇಳಿ ಅದೇ ಇದೀಗ ದರ್ಶನ್ಗೆ ಮುಳುವಾಗ್ತಾ ಇದೆ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತ. ಅಲ್ಪರ ಸಂಘ ಸೇರಿದ್ರೆ ಅಭಿಮಾನ ಭಂಗ ಆಗುತ್ತೆ ಅಂತ ಹೇಳಿ ಎರಡು ಗ್ಯಾಂಗ್ಗಳ ಆತಿಥ್ಯದ ವಾರ್ನಿಂದ ಇದೀಗ 2 ಫೋಟೋಗಳು ಆಚೆ ಬಂದಿದೆ, ಒಂದು ವಿಡಿಯೋ ಕಾಲ್ ಕೂಡ ಆಚೆ ಬಂತು. ದರ್ಶನ್ಗೆ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ನಾಗ, ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ರಘು. ಜಗಳ ಆಯಿತು. ಜೈಲು ಸೇರ್ತಾ ಇದ್ದಂತೆಯೇ ನೋಡಿ, ಮೊದಲಿಗೆ ದರ್ಶನ್ನು ಜೈಲು ಸೇರ್ತಾ ಇದ್ದಂತೆಯೇ ದರ್ಶನ್ಗೆ ವ್ಯವಸ್ಥೆ ಮಾಡಿದ್ದು ಯಾರು ಅಂದರೆ ಬೇಕರಿ ರಘು. ಊಟ ತಿಂಡಿ ಸಿಗರೇಟ್ ಸೇರಿದಂತೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಬೇಕರಿ ರಘು. ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿರಲಿ, ದರ್ಶನ್ ಜೈಲಿಗೆ ಸೇರ್ತಾ ಇದ್ದಂತೆ ಕೆಲವರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸೇವಕರು ಯಾವ್ಯಾವುದೋ ಸಣ್ಣ ಪುಟ್ಟ ಕೇಸ್ಗಳು ಮಾಡ್ಕೊಂಡು ಕೂಡ ಒಳಗಡೆ ಹೋದರು ಅಂತ ಮಾಹಿತಿ ಇದೆ. ಸಣ್ಣ ಪುಟ್ಟ ಕೇಸ್ ಮಾಡ್ಕೊಂಡು ಒಟ್ಟಲ್ಲಿ ಒಳಗಡೆ ಎಂಟ್ರಿ ಆಗಬೇಕು ನಾವು ಜೈಲಿಗೆ, ಯಾವುದೋ ಸಣ್ಣ ಪುಟ್ಟ ಕೇಸ್ ಮಾಡಬೇಕು, ಹಾಕಿ ನಮ್ಮನ್ನು ಒಳಗಡೆ ಅಂತ. ಯಾರು ಬೇಲ್ಗೆ ಅಪ್ಲೈ ಮಾಡಲ್ಲ, ಅಬ್ಜೆಕ್ಷನ್ ಬರಲ್ಲ, ಒಳಗಡೆ ಹೋಗ್ತಾರೆ. ಸೇವೆ ಮಾಡಬೇಕು ಅಂತಾನೆ, ದರ್ಶನ್ ಸೇವೆ ಮಾಡಬೇಕು ಅಂತಲೇ ಕೇಸ್ ಹಾಕ್ಸ್ಕೊಂಡು ಹೋದವರು ಕೂಡ ಇದ್ದಾರೆ ಅಂಥೇಳಿ. ಇದರ ನಡುವೆ ಅಲ್ಲೇ ಇದ್ರಲ್ಲ, ಇನಿಷಿಯಲಿ ದರ್ಶನ್ ಜೈಲು ಒಳಗಡೆ ಹೋದ ತಕ್ಷಣ ದರ್ಶನ್ನು ಯೋಗಕ್ಷೇಮವನ್ನು ನೋಡಿಕೊಂಡಿದ್ದು ಬೇಕರಿ ರಘು. ಕುಖ್ಯಾತ ರೌಡಿ ಸೈಕಲ್ ರವಿ ಬಂಟ ಬೇಕರಿ ರಘು. ಮೊದಲಿಂದಾನು ಕೂಡ ದರ್ಶನ್ ಬೇಕರಿ ರಘು ಮಧ್ಯೆ ಒಂದು ಒಡನಾಟ ಇದೆ. ಕಾರು ಚಾಲಕ ಲಕ್ಷ್ಮಣ್ ಕಡೆಯಿಂದ ದರ್ಶನ್ಗೆ ಪರಿಚಯವಾಗಿದ್ದು ಬೇಕರಿ ರಘು. ಈ ಪರಿಚಯದಿಂದಾನೇ ದರ್ಶನ್ ಆತಿಥ್ಯ ನೋಡ್ಕೊಂಡಿದ್ದು ಬೇಕರಿ ರಘು. ಆದರೆ ದರ್ಶನ್ ಜೈಲು ಸೇರಿ 10 ದಿನ ಆಗ್ತಾ ಇದ್ದಂತೆಯೇ ದರ್ಶನ್ಗೆ ಹತ್ತಿರವಾಗಿದ್ದು ನಾಗ. ಸೊ ಬೇಕರಿ ರಘುನನ್ನು ಸೈಡ್ಲೈನ್ ಮಾಡಿಕೊಂಡು ದರ್ಶನ್ಗೆ ಹತ್ತಿರವಾಗಿದ್ದು ವಿಲ್ಸನ್ ಗಾರ್ಡನ್ ನಾಗ. ದರ್ಶನ್ ಖುಷಿ ಪಡಿಸೋದಕ್ಕೆ ಕೇಳಿದಕ್ಕಿಂತ ಜಾಸ್ತಿ ವ್ಯವಸ್ಥೆಯನ್ನು ರೌಡಿ ನಾಗ ಮಾಡಿದಂತೆ. ಊಟ ತಿಂಡಿ ಸಿಗರೇಟ್ ಬಿರಿಯಾನಿ ಎಲ್ಲ ವ್ಯವಸ್ಥೆಗಳು ಆಯಿತು. ಏನು ದರ್ಶನ್ RR ನಗರ ಮನೇಲಿದ್ರೆ ಏನೇನು ವ್ಯವಸ್ಥೆಗಳಾಗ್ತವೋ ಎಲ್ಲ ಜೈಲು ಒಳಗಡೆನೂ ಆಗಿದೆ. ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಸಣ್ಣ ಆಗಿಬಿಟ್ಟೆ, ನನಗೆ ಫುಡ್ ಪಾಯ್ಸನ್ ಆಗಿಬಿಡ್ತು, ನನಗೆ ವಿಟಮಿನ್ ಕೊರತೆ ಆಗಿಬಿಡ್ತು, ತೂಕ ಇಳಿದ್ಬಿಟ್ಟೆ, ಎಲ್ಲ ಕಥೆ ಬರೆದ್ರು. ಹೊರಗಡೆ ಜಗತ್ತಿಗೆ ನಂಬಿಸ್ಬೇಕಲ್ಲ. ಜೈಲು ಅಧಿಕಾರಿಗಳು ಶಾಮೀಲಾಗಿರ್ತಾರೆ, ನಾವೇನು ಕೊಡ್ತಾ ಇಲ್ಲ, ನಾವು ಸ್ಟ್ರಿಕ್ಟ್ ಆಗಿದ್ದೀವಿ. ಇಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಬರಲ್ಲ, ಎಲ್ಲ ಖೈದಿಗಳನ್ನ ಒಂದೇ ಕಡೆ ನೋಡ್ಕೋಬೇಕು ಅಂಥೇಳಿ ಏನೇನು ಸುಳ್ಳು ಹೇಳಿದ್ರೆ ನೀವು ಜೈಲಿನ ಅಧಿಕಾರಿಗಳು. ನಾಚಿಕೆ ಅನ್ನೋದೇನಾದರೂ ಆಗಬಾರ್ದೇನ್ರಿ ನಿಮಗೆ? ಇಷ್ಟು ಥರನೂ ನಂಬಿಸ್ಬೇಕಾ ನೀವು ಆಚೆಗೆ? ಈ ಥರ ಅಬ್ಜೆಕ್ಷನಲ್ಲಿ ನೀವು ಹೇಳಿಲ್ವೇನ್ರಿ? ಕೋರ್ಟಲ್ಲಿ ಹೇಳಿಲ್ವ ನೀವು ನಾವು ಕೊಡೋಕ್ಕಾಗಲ್ಲ,
ವೈದ್ಯರು ಹೇಳಿದ್ರೆ ವೈದ್ಯರು ಹೇಳಿದ ವ್ಯವಸ್ಥೆನ ಮಾತ್ರ ನಾವು ಮಾಡೋದು, ಬೇರೆ ಫೆಸಿಲಿಟಿ ಕೊಡೋಕ್ಕಾಗಲ್ಲ. ಮನೆ ಊಟಕ್ಕೆ ನಮ್ಮ ತಕರಾರಿದೆ, ಜೈಲಿನ ಮ್ಯಾನ್ಯುಯಲ್ ನಮಗೆ ಇಂಪಾರ್ಟೆಂಟು, ಅದ್ರ ಪ್ರಕಾರ ನಡ್ಕೋತೀವಿ. ಅಬ್ಬಬ್ಬಬ್ಬ ಹೇಳಿದ್ದೆ. ಇದೀಗ ಇನ್ನೊಂದು ಕಡೆ ಇಬ್ಬರ ನಡುವಿನ ಕಿತ್ತಾಟಕ್ಕೆ ಜೈಲಲ್ಲಿ ಇದೀಗ ಆರೋಪಿ ದರ್ಶನ್ ಬೆತ್ತಲಾಗ್ತಾ ಇರೋದು. ಅದೇ ಹೇಳಿದ್ನಲ್ಲ, ಅಲ್ಪರ ಸಂಘ ಅಭಿಮಾನ ಭಂಗ ಅಂತೇಳಿ. ಆ ಕಥೆನಲ್ಲಿ ಇದೀಗ ದರ್ಶನ್ ನೋಡಿ, ಈಗಲೂ ಹೇಳ್ತಾ ಇದ್ದೀವಿ, ಈ ಒಂದು ಕೇಸ್ ಇಟ್ಕೊಂಡು ಕರೆಕ್ಟಾಗಿ ಏನಾದರೂ ತನಿಖೆಗಳು ನಡೆದು ವರ್ಗಾವಣೆ ಆದರೆ ದರ್ಶನ್ ಹಿಂಡಲಗಾಗೋ ಬೆಳಗಾವಿಗೋ ಹೋಗಬೇಕಾಗತ್ತೆ. ನಾಗ ಕೂಡ ಇಲ್ಲಿರಬಾರ್ದು. ಮತ್ತದೇ ಲಾಬಿಗೆ ಇವರು ಮಣಿಯೋದಾದರೆ ಇಬ್ಬರು ಅಲ್ಲೇ ಇರ್ತಾರೆ, ಅಥವಾ ನಾಗನ್ ತೆಗೆದು ಆಚೆ ಹಾಕ್ತಾರೆ. ಇಷ್ಟ ಆಗಬೇಕಿಲ್ಲ.